ಅಥವಾ ಖಾರ ಬಾತ್ ಅಂದ್ರೆ ಕೆಲವರಿಗೆ ಎವ್ರಿ ಟೈಮ್ ಫೇವರೇಟ್ ಇರುತ್ತೆ, ಹಾಗೇನೆ ಎವ್ರಿ ಟೈಮ್ ದ್ವೇಷ ಮಾಡೋರು ಇದ್ದಾರೆ. ಸೊ ನಿಮ್ ಫೇವರೇಟ್ ಖಾರ ಬಾತ್ ಹೌದಾ ಅಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ಖಾರ ಬಾತ್ ಮಾಡೋದಕ್ಕೆ ಮೊದಲು ಬಾಂಡಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೊತೆಗೆ 1 ಕಪ್ ಮೆಜರ್ಮೆಂಟ್ ಅಷ್ಟು ರವಾ ಹಾಕಿ ಚೆನ್ನಾಗಿ ಹುರ್ದ್ಕೋಬೇಕು. ಈಗ ಹುರಿದಿಟ್ಟಿರೋ ರವನ ಬೇರೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಇದೇ ಬಾಂಡ್ಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕಬೇಕು. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಕಡಲೆ ಬೀಜ ಹಾಕಿ ಒಂದು ಒಗ್ಗರಣೆಯನ್ನು ಕೊಡಬೇಕು. ಜೊತೆಗೆ ಕತ್ತರಿಸಿಕೊಂಡ ಈರುಳ್ಳಿ ಹಾಗೂ ಬೇಕಾಗುವ ತರಕಾರಿಗಳನ್ನು ಜೊತೆಗೆ ಸೇರಿಸಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಒಂದು ಚೂರು ಅರಿಶಿನ, ಜೊತೆಗೆ ಟೊಮೊಟೊ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಜೊತೆಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಬೇಕು. ನಾವು 1 ಕಪ್ ರವೆ ತಗೊಂಡಿದ್ವಲ್ಲ, ಸೊ 1 ಕಪ್ಗೆ ಸಮನಾಗಿ 1:3 ಅಂದ್ರೆ 3 ಕಪ್ ನೀರನ್ನು ಸೇರಿಸಬೇಕು. ಇವಾಗ ನೀರನ್ನು ಸೇರಿಸಿದ ಮೇಲೆ ಎಲ್ಲವನ್ನು ಸಮವಾಗಿ ಕದಡಿಕೊಂಡು ಅದನ್ನು ಕುದಿಯಲು ಬಿಡಬೇಕು. ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ಅದಕ್ಕೆ ನಾವು ಹುರಿದಿಟ್ಟಿರೋ ರವೆಯನ್ನು ಸೇರಿಸಿ ಚೆನ್ನಾಗಿ ತಿರುವಿ ಮುಚ್ಚಬೇಕು. ಉರಿಯನ್ನು ಸಿಮ್ನಲ್ಲಿಟ್ಟು ಮಧ್ಯ ಮಧ್ಯೆ ನೋಡ್ಕೊಂಡು ತಿರುಗುತ್ತಾ ಚೆನ್ನಾಗಿ ನೀರು ಇಂಗುವವರೆಗೆ ಬೇಯುವವರೆಗೆ ಅದನ್ನು ಬಿಟ್ಟು ಬಿಡಬೇಕು. ಈಗ ನಮ್ಮ ಖಾರ ಬಾತ್ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ. ಈ ವಿಡಿಯೋ ನೋಡ್ಕೊಂಡು ನೀವು ಖಾರ ಬಾತ್ ಏನಾದ್ರೂ ಮಾಡಿತ್ತು ಅಂದ್ರೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ನಾನು ಸೋಮವಾರದಿಂದ ಶನಿವಾರ 5 ಗಂಟೆಗೆ ಪ್ರತಿನಿತ್ಯ ವಿಡಿಯೋವನ್ನು ಹಾಕ್ತೀನಿ. ತಪ್ಪದೆ ನೋಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ.